ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ನಾನು ಬಂದಿರೋದು ಚಂಪಕಧಾಮ. ಇದು ಬನ್ನರ್ಘಟ್ಟ ಹತ್ರ ಇದೆ. ಸೊ ಬನ್ನರ್ಘಟ್ಟ ಝೂ ಇದೆಯಲ್ಲ, ಅದೇ ರೋಡೇ ಇಲ್ಲಿ ಈ ಒಂದು ಟೆಂಪಲ್ ಬರೋದು, ಈ ದೇವಸ್ಥಾನ. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ. ಇಲ್ಲಿ ಬೆಟ್ಟ ಕೂಡ ಇದೆ, ತೋರಿಸ್ತೀನಿ ಬನ್ನಿ. ಸೊ ಈ ದೇವಸ್ಥಾನಕ್ಕೆ ನೀವು ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಆಮೇಲೆ ಬೆಟ್ಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬನ್ನರ್ಘಟ್ಟ ಝೂಗೆ ಹೋಗ್ಬೋದು. ಸೊ ಒನ್ ಡೇ ಔಟ್ ಹೋಗಬೇಕು ಅಂದರೆ ಚಂಪಕಧಾಮ ಹಾಗೂ ಬನ್ನರ್ಘಟ್ಟ ಝೂಗೆ ನೀವು ಹೋಗ್ಬೋದು. ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಬರ್ತಿದ್ದಂಗೆ ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಸೊ ಫಸ್ಟ್ ಇಲ್ಲಿ ಮಹಾಲಕ್ಷ್ಮಿ ಸನ್ನಿಧಿ ಇದೆ, ಮಹಾಲಕ್ಷ್ಮಿ ಇದೆ, ನೋಡೋಣ ಬನ್ನಿ. ಓಕೆ, ಸೊ ನಾವೀಗ ಶ್ರೀನಿವಾಸ ದರ್ಶನ ಮಾಡಿದ್ವಿ, ಆಮೇಲೆ ಮಹಾಲಕ್ಷ್ಮಿ ದರ್ಶನ ಮಾಡಿದ್ವಿ. ಈಗ ಇದನ್ನು ಮುಗಿಸ್ಕೊಂಡು ಬೆಟ್ಟಕ್ಕೆ ಹೋಗೋಣ ಬನ್ನಿ. ಸೊ ಇಲ್ಲಿ 3 ದೇವರಿದೆ. ಒಂದು ಮಹಾಲಕ್ಷ್ಮಿ ಸನ್ನಿಧಿ ಇದೆ, ಇನ್ನೊಂದು ನಾವು ನೋಡಿದ್ವಲ್ಲ ಶ್ರೀನಿವಾಸ. ಆಮೇಲೆ ಬೆಟ್ಟಕ್ಕೆ ಹೋದರೆ ನಮಗೆ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಈಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಅದು ಸ್ವಲ್ಪ ನಡ್ಕೊಂಡು ಹೋಗಬೇಕು, ಬೆಟ್ಟದ ಮೇಲೆ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಅಂದರೆ ತುಂಬ ಏನು ಕಷ್ಟ ಇಲ್ಲ, ಸ್ಟೆಪ್ಸ್ ಇದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬನ್ನಿ ಹೋಗೋಣ. ಈಗ ನಾವು ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಿ ಗಣೇಶನ ನೋಡಿಕೊಂಡು ಬೆಟ್ಟ ಹತ್ತೋಣ ಬನ್ನಿ. ಇವಾಗ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮೆಟ್ಲೆಲ್ಲ ಕಟ್ಟಿಸಿ ನೋಡಿ, ಆರಾಮಾಗಿ ಮೆಟ್ಲು ಹತ್ಬೋದು ಅಂತ ಏನು ಕಷ್ಟ ಇಲ್ಲ. ಸೊ ಅಲ್ಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿದೆ, ನಿಮಗೆ ತೋರಿಸ್ತೀನಿ. ನಾವೀಗ ಅರ್ಧ ದಾರಿ ನಡ್ಕೊಂಡು ಬಂದ್ವಿ. ಮೆಟ್ಲು ಏನು ಅಷ್ಟು ಕಷ್ಟ ಇಲ್ಲ, ನಡ್ಕೊಂಡು ಬರ್ಬೋದು ಆರಾಮಾಗಿ. ಸೊ ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ, ಏನು ಸಖತ್ತಾಗಿದೆ ಅಂತ. ಗೋಪುರ ನೋಡ್ಬೋದು, ಅಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ ವ್ಯೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿಂದ. ಗೈಸ್, ಇಲ್ಲಿಗೆ ಬರೋ ಜನರು ಅವ್ರ ಕಲೆನ ತೋರಿಸ್ತಾರೆ, ಕಲೆನ ಇಲ್ಲಿ ಕೆತ್ತಿ ಹೋಗ್ತಾರೆ. ಯಾವ ಥರ ಗೊತ್ತಾ ನೋಡಿ, ನಮ್ದೊಂದಿರಲಿ ಅಂತ ಎಲ್ಲ ಕಡೆ ಗೀಚಾಕಿದ್ದೀರಲ್ಲಪ್ಪ, ನಿಮ್ಗೇನು ನಾಚಿಕೆ ಆಗಲ್ವಾ? ಓಪ್ಲಸ್ ಜನ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಗೈಸ್, ನಾವು ಅಲ್ಲಿಂದ ಇಲ್ಲಿ ನಡ್ಕೊಂಬಂದ್ವಿ. ಇದೇ ಬೆಟ್ಟ, ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಈ ಕಾಲ್ದಾರಿಯಲ್ಲಿ ಆ ಕಾಡಿಗೆ ಹೋದರೆ ಇನ್ನೊಂದು ದೇವಸ್ಥಾನ ಇದೆಯಂತೆ. ಸೊ ಇವಾಗ ಅದೆಲ್ಲ ಹೋಗೋಕ್ಕಾಗಲ್ಲ, 3 ಕಿಲೋಮೀಟ್ರು. ಬಿಸಿಲು ಬಂದುಬಿಟ್ಟಿದೆ ಅಷ್ಟು ಬೇಗ. ಆದರೆ ಈ ಕಡೆ ಫುಲ್ ಕಾಡು, ಇದೆಲ್ಲ ಬನ್ನರ್ಘಟ್ಟ ಕಾಡು. ಇಲ್ಲೆಲ್ಲ ಸಿಟಿ ನೋಡಿ, ಮನೆಗಳು ಎಷ್ಟು ಕಟ್ಟಿದ್ದಾರೆ. ಓ ಮೈ ಗಾಡ್, ಸೊ ಈ ದೇವಸ್ಥಾನ 12 ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಬಂದರೆ ನೀವು ದೇವ ದರ್ಶನ ಮಾಡ್ಬೋದು. 12 ಗಂಟೆ ತನಕ ಅಂದರೆ ಒಳಗಡೆ ಎಲ್ಲ ಹೋಗ್ಬೋದು, ಆದರೆ ದೇವ ದರ್ಶನ ಮಾಡಬೇಕು ಅಂದರೆ 12 ಗಂಟೆ ಒಳಗಡೆ ಬರಬೇಕು ನೀವು. ಸೊ ಕಾಡೊಳಗೂ ಅಷ್ಟೇ ಹೋಗ್ಬೋದು, ಆದರೆ 12 ಗಂಟೆ ಒಳಗೆ ಬಂದರೆ ದೇವರ ದರ್ಶನ ಆಗುತ್ತೆ. ಗೈಸ್, ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿಕೊಂಡು. ಅಲ್ಲಿಂದ ಒಳಗಡೆ ಹೋದರೆ ಕಲ್ಯಾಣಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಅದನ್ನ ನೋಡೋಕ್ಕಾಗಿಲ್ಲ ಇವತ್ತು, ಸೊ ಬಿಸಿಲು ತುಂಬ ಇತ್ತು ಅಂತ ಬಂದುಬಿಟ್ವಿ. ಸೊ ನೆಕ್ಸ್ಟ್ ಟೈಮ್ ಅದೇ ಆ್ಯಕ್ಚುಲಿ ಮೇಯ್ನ್ ಎಲ್ಲ ಚಂಪಕಧಾಮಗೆ ಬರೋದು ಕಾರಣ ಆ ಬೆಟ್ಟ, ಮತ್ತು ಸ್ವಲ್ಪ 3 ಕಿಲೋಮೀಟ್ರ್ ಹೋಗಬೇಕು ನಡ್ಕೊಂಡು ಕಾಡು ಒಳಗಡೆ. ಸೊ ಇವತ್ತು ಹೋಗೋಕ್ಕಾಗಲಿಲ್ಲ, ನೆಕ್ಸ್ಟ್ ಟೈಮ್ ಅದಕ್ಕೆ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ. ಓಕೆ, so see you in the next video. Until then, take care. Bye bye.